ಹಲೋ ಗೈಸ್, ಕೊಂಡು ನಾನು ರೋಡ್ನಲ್ಲಿ 85 ಇಯರ್ಸ್ ಅಂಕಲ್ಗೆ ಬರ್ಕಿನಲ್ಲೇ ಹೊಡೆದಾಡ್ತಾವ್ರೆ ಗೈಸ್. ಓಕೆ, ಹಲೋ ಗೈಸ್, ವೆಲ್ಕಮ್. ಓಕೆ, ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಮಂಡೇ, ಸೊ ಭವಿಷ್ಯನ ಬಿಟ್ಬಿಟ್ಟು ಬಂದೆ. ಈಗ ಆ್ಯಕ್ಚುಲಿ ನೆನ್ನೆ ಮಾಡಿದ ರೈಸ್ ಎಲ್ಲ ಮಿಕ್ಕೋಗಿದೆ. ನಾನು ಅನ್ಕೋತಾ ಇದ್ದೀನಿ ಹೋಗಿ ಹಸು ಎಲ್ಲ ಕಟ್ಟಿರ್ತಾರೆ, ಅಲ್ಲಿ ಒಂದು ಪ್ಲೇಸ್ ಇದೆ, ಅಲ್ಲಿ ಹೋಗಿ ಅನ್ನ ಎಲ್ಲ ಕೊಟ್ಬಿಡೋಣ. ಅಟ್ಲೀಸ್ಟ್ ಹಸುನಾರು ತಿನ್ನುತ್ತೆ. ಸೊ ಕೊಟ್ಬಿಟ್ಟು ಬರಬೇಕು, ರೆಡಿ ಆಗಿಬಿಟ್ಟು. ಆ್ಯಂಡ್ ಇವತ್ತು ಏನು ಅಂತ ಅಂದರೆ ವ್ಲಾಗು ಭವಿಷ್ಯಂದು ನಾಳೆ ಆ್ಯಕ್ಚುಲಿ ಅದೇನೋ ಡೇ ಇದೆಯಂತೆ ಕಾಲೇಜಿನಲ್ಲಿ. ಅದೇನು ಸಮ್ ಇವೆಂಟ್ ಈಸ್ ಗೋಯಿಂಗ್ ಆನ್. ಸೊ ಕೌ ಬಾಯ್ ಥೀಮ್ ಅಂತೆ. ಸೊ ಶೀ ಈಸ್ ಅ ಗರ್ಲ್, ಸೊ ಶಿಲ್ ಬಿ ಅ ಕೌ ಗರ್ಲ್. ಆ್ಯಂಡ್ ಅದಕ್ಕೋಸ್ಕರ ಬಟ್ಟೆ ರೆಡಿ ಮಾಡಬೇಕು. ಜೀನ್ಸ್ ರೆಡಿ ಇದೆ, ಶೂಸ್ ರೆಡಿ ಇದೆ, ಆ್ಯಂಡ್ ಹ್ಯಾಟ್ ರೆಡಿ ಇದೆ. ಅದಕ್ಕೊಂದು ಸ್ವಲ್ಪ ಟಚಪ್ ಕೊಡಬೇಕು. ಆ್ಯಂಡ್ ಅವಳಿಗೆ ಟಾಪ್ ಹೊಲಿಸ್ಬೇಕು, ಇನ್ನು ತೊಗೊಳ್ಬೇಕು, ಮೆಟೀರಿಯಲ್ಲು ತೊಗೊಂಡಿಲ್ಲ. ಸೊ ಇವತ್ತಿನ ವ್ಲಾಗ್ ಅದ್ರ ಮೇಲೆ ಇರುತ್ತೆ. ಇಷ್ಟು ಬೇಗ ಅಂಗಡಿಗಳು ತೆಗ್ದಿರೋದಿಲ್ಲ. ಏನು ನಮ್ಮ ಯಜಮಾನ್ರು ಬಂದು ಅವರು ಟಿಫನ್ ತಿಂದಾದ್ಮೇಲೆ ನನ್ನನ್ನು ಕರ್ಕೊಂಡು ಹೋಗ್ತಾರೆ. ಏನೇನು ಮೆಟೀರಿಯಲ್ಸ್ ತೊಗೋತೀನಿ ಹೊಲಿಯೋದಕ್ಕೆ ಮಾತ್ರ ಸುಕನ್ಯಾ ಅವ್ರಿಗೆ ಕೊಡೋದು ನಾವು. ಸೊ ಈ ವ್ಲಾಗ್ನಲ್ಲಿ ಅದನ್ನೆಲ್ಲ ತೋರಿಸ್ತೀವಿ ಗೈಸ್. ಕೀಪ್ ವಾಚಿಂಗ್. ಹಿಂಗೆ ಬರೋ ಅಷ್ಟರಲ್ಲಿ ರೆಡಿ ಆಗಿಬಿಡ್ತೀನಿ ಗೈಸ್. ಒಂದೇ ಒಂದು ಸೆಕೆಂಡ್ ಕೊಡಿ ಗೈಸ್. ರೆಡಿ ಆಗಾಯಿತು. ಸೊ ಬನ್ನಿ ಗೈಸ್, ಇವಾಗ ಹೋಗಿ ಫಸ್ಟು ರೈಸ್ ಕೊಟ್ಬಿಡೋಣ. ಯಾಕೆ ಅಂದರೆ ಚೆನ್ನಾಗಿರ್ಬೇಕಾದ್ರೆ ಕೊಟ್ಬಿಡ್ಬೇಕು, ಅದು ಯೂಸ್ ಆಗಿ ಹೋಗ್ಬಿಟ್ಟು ಆಮೇಲೆ ಹಾಳಾದರೆ ವೇಸ್ಟ್ ಆಗುತ್ತೆ. ಸೊ ಎಷ್ಟೊಂದು ರೈಸ್ ಇದೆ ಗೈಸ್, ಅಲ್ಲಿ ಶೋ ಯು ಎಷ್ಟು ರೈಸ್ ಇದೆ ಅಂತ. ಅಲ್ಲಿ ಶೋ ಯು ಅಪ್ಪ, ನನಗೆ ಒಂದು ಮೆಷರ್ಮೆಂಟ್ ಗೊತ್ತು ಗೈಸ್, ಜಾಸ್ತಿ ವೇಸ್ಟ್ ಆಗದೆ ಇರೋ ಹಾಗೆ ನಾನು ಮಾಡ್ತೀನಿ. ಬಟ್ ನಾವು ಯಜಮಾನ್ರು ಈ ಸರಿ ಇನ್ವಾಲ್ವ್ ಆಗಿದೆ. ಇದು ಇಷ್ಟು ಹಾಕು, ಇಲ್ಲ 2 ಸೇರು ಹಾಕು, 2 ಸೇರು ಹಾಕು, ಇಲ್ಲ ಜಾಸ್ತಿ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು 2 ಸೇರು ಹಾಕ್ಸಿದ್ರು ಗೈಸ್. 2ಕ್ಕಿಂತ ಜಾಸ್ತಿ ಹಾಕ್ಸಿದ್ದಾರೆ ಆ್ಯಕ್ಚುಲಿ. ಹಾಕಿಸ್ಬಿಟ್ಟು ಅದು ಅವ್ರು ಇಲ್ಲದೆ ಹೋಗಿದ್ರೆ ಕಮ್ಮಿ ಹಾಕ್ಬಿಡ್ತಿದ್ದೆ ನಾನು. ಮುಂದೆನೇ ನಿಂತು ಹಾಕಿಸ್ಬಿಟ್ರು ಗೈಸ್. ಸೊ ಇಷ್ಟು ಅನ್ನ, ಎಷ್ಟು ದೊಡ್ಡ ದಬ್ರಿನಲ್ಲಿ ಆಲ್ಮೋಸ್ಟ್ 1 ಸೇರಷ್ಟು ಅನ್ನ ಈಗ ಅಟ್ಲೀಸ್ಟ್ ಥ್ಯಾಂಕ್ ಗಾಡ್ ವೇಸ್ಟ್ ಆಗ್ತಾ ಇಲ್ಲ. ಇದು ಸ್ವಲ್ಪ ಲೇಟ್ ಆದರೆ ವೇಸ್ಟ್ ಆಗೋಗ್ಬಿಡುತ್ತೆ, ಹಳ್ಸೋಗುತ್ತೆ. ಸೊ ಹಳ್ಸೋಕ್ಕಿಂತ ಮುಂಚೆನೇ ಇವಾಗ ಚೆನ್ನಾಗೇ ಇದೆ ಗೈಸ್. ಸ್ವಲ್ಪ ನಾವು ಇಟ್ಕೊಂಡು ರೈಸು ಇದನ್ನು ಹಸುಗೆ ಕೊಟ್ಬಿಟ್ಟು ಬರೋಣ ಇವಾಗ. ಕಮಾನ್ ಗೈಸ್, ಲೆಟ್ಸ್ ಗೋ ಗೈಸ್. ಇವಾಗ ಇದನ್ನು ಹಿಂಗೆ ಇಟ್ಕೊಂಡು ನಾನು ರೋಡ್ನಲ್ಲಿ ತೊಗೊಂಡು ಹೋಗಿ ಕೊಟ್ಬಿಟ್ಟು ಬರಬೇಕು. ಬನ್ನಿ ಗೈಸ್, ಹೋಗೋಣ. ಹೋಗ್ತಾ ಇದ್ದಾರೆ ಅನ್ನ ಹಸುಗೆ. ಇಲ್ಲೊಂದು ಕರು ಇದೆ, ಎಷ್ಟು ಕ್ಯೂಟ್ ಆಗಿದೆ ನೋಡಿ ಗೈಸ್. ಅಯ್ಯೋ ಕ್ಯೂಟಿ. ತಿನ್ನೋದಕ್ಕೆ ಬಿಡ್ಬೇಕಂತೆ ಗೈಸ್ ನಾನು. ಎಷ್ಟು ಕ್ಯೂಟ್ ಆಗಿದೆ. ಓಕೆ, ಇವಾಗ ಸದ್ಯಕ್ಕೆ ಹೊರಡೋಣ ಗೈಸ್. ಸೊ ಗೈಸ್, ಹೋಗಿ ಕೊಟ್ಬಿಟ್ಟು ಬಂದಾಯಿತು. ಇವಾಗ ಮನೇದು ಒಂದು ಚೂರು ಕೆಲಸ ಇದೆ, ಮಾಡಿ ಮುಗಿಸೋ ಅಷ್ಟರಲ್ಲಿ ನಮ್ಮ ಯಜಮಾನ್ರು ಬರ್ತಾರೆ ಗೈಸ್. ಇವಾಗ ಆ್ಯಸ್ ಐ ಟೋಲ್ಡ್ ಯು, ಏನಿಲ್ಲ ರೀ, ನಮ್ಮ ಯಜಮಾನ್ರು ರೆಡಿಯಾಗಿದ್ದಾರೆ ನನ್ನನ್ನು ಕರ್ಕೊಂಡು ಹೋಗೋಕ್ಕೆ ಶಾಪಿಂಗ್. ಭವಿಷ್ಯಂದು ಕೌಬಾಯ್ದು ಕಾಸ್ಟ್ಯೂಮ್ನ ರೆಡಿ ಮಾಡಿಸೋದಕ್ಕೆ. ಸೊ ಹೋಗಿ ಇವಾಗ ಏನು ಬೇಕೋ ಐಟಮ್ಸ್ ತೊಗೊಂಬಿಡೋಣ ಗೈಸ್. ಮೇನ್ಲಿ ಬಟ್ಟೆನೇ ತೊಗೋಬೇಕು ಗೈಸ್. ನಾವು ಯಾವಾಗಲೂ ಇದೆ ಅಂಗಡಿಗೆ ಬರೋದು, ಏನಾದರೂ ಪರ್ಚೇಸ್ ಮಾಡಬೇಕು ಅಂದರೆ. ಇವ್ರು ತುಂಬ ಕ್ಲೋಸು ನಮ್ಮ ಯಜಮಾನ್ರಿಗೆ. ನಾವು ಯಾವಾಗಲೂ ಇದೆ ಅಂಗಡಿಗೆ ಬರೋದು, ಏನಾದ್ರು ತೊಗೋಬೇಕು ಈ ಥರದ್ದು ಅಂದರೆ. ಅಫೋರ್ಡೆಬಲ್ ಪ್ರೈಸಸ್ ಇರುತ್ತೆ. ಹೌದು, ಅವರು ಅಂಕಲ್ಲು ನಮ್ಮ ಯಜಮಾನ್ರಿಗೆ, ನಮಗೂ ಫೇವ್ರೇಟೆ. ನಮ್ಮ ಯಜಮಾನ್ರಿಗೆ ತುಂಬ ಕ್ಲೋಸು ಆಕಾಶು. ಅಂಕಲ್ ಅಂಕಲ್ ಅಂತ ಹೇಳ್ಬಿಟ್ಟು ಚಿಕ್ಕ ವಯಸ್ಸಿನಲ್ಲಿ ಬರೋ
ಏನಾದ್ರು ಮಾಡಬೇಕಿದ್ರಲ್ಲಿ ಅದಕ್ಕೆ ತಗೋತಾ ಇರೋದು ಗೈಸ್. ಇದನ್ನು ತೆಗೆದು ತೋರಿಸಿ ಸರ್. ಹಾಂ ನಾನು ಇಲ್ಲ ಸರ್, ಬೇರೆ ಕಡೆ ಇಟ್ಕೋಬೇಕು ಅಂದ್ಕೊಂಡಿದ್ದೀವಿ. ಬ್ಲ್ಯಾಕ್ ಮೆಟಲ್ಲು ಫುಲ್ಲು ಕೇಳಿ ನಿಮ್ಮ ಮಗಳ ಕಿವಿನಲ್ಲಿ. ಹಾಂ, ಸಿಲ್ವರ್ದು ಬೇಕು ಅದಕ್ಕೆ. ಎಷ್ಟು ಗ್ರಾಮು? ಓ, 4 ರೂಪಾಯಿ 1 ಗ್ರಾಮು. ಮಿನಿಮಮ್ 10 ಗ್ರಾಮ್ ತಗೋಬೇಕು. ಬನ್ನಿ, ಇಲ್ಲಿ ಇಡ್ತೀನಿ. ಹೇಳಿ, ಇಲ್ಲಿ ಬೆಳಕಿದೆ ಈ ಕಡೆ, ಅದಕ್ಕೆ ಕಣ್ ಕಾಣಲ್ವಾ? ನಿರುಳುಗೊಟ್ಟು ಹೋಗಿದ್ಯಾ? ಹೌದು. ನಮ್ಮ ಆಕಾಶ್ ನೋಡಿ, ಅವನು ಎಷ್ಟು ಡೆಡಿಕೇಟೆಡ್ ಆಗಿ ಕೆಲಸ ಮಾಡ್ತಾನೆ ಗೈಸ್. ನೋಡಿ, ಈ ಥರದ್ದೆಲ್ಲ ಚಾಮ್ಸ್ ಸಿಗುತ್ತೆ. ನೀವು ವಾಲೆ ಥರ ಎಲ್ಲ ಮಾಡ್ಕೋಬೋದು ನೀವು. ಈ ಅಂಗಡಿದು ನಾನು ಅಡ್ರೆಸ್ ಹೇಳ್ತೀನಿ ನಿಮಗೆ, ಒಂದು ನಿಮಿಷ. ಪರ್ಚೇಸ್ ಮುಗಿದ ತಕ್ಷಣ ಈ ಅಂಗಡಿ ಅಡ್ರೆಸ್ ಹೇಳ್ತೀನಿ. ಈ ಅಂಗಡಿ ಬಂದುಬಿಟ್ಟು ಮಾರುತಿ ಸರ್ಕಲ್ಗಿಂತ ಒಂಚೂರು ಮುಂದೆ ಬಂದರೆ ನಿಮಗೆ ಸಿಕ್ಬಿಡುತ್ತೆ. ಸೊ ಯು ಕ್ಯಾನ್ ಕಮ್ ಆ್ಯಂಡ್ ವಿಸಿಟ್. ಶ್ರೀ ಮಹೇಶ್ವರಿ ಫ್ಯಾನ್ಸಿ ಬ್ಯಾಂಗಲ್ ಸ್ಟೋರ್ ಅಂತ ಹೇಳ್ಬಿಟ್ಟು ಎಲ್ಲ ಥರದ್ದು ಸಿಗುತ್ತೆ ಇಲ್ಲಿ. ಲೈಕ್ ಲೇಸ್ ಅಂತೆ, ಮತ್ತು ವಾಲೆ ಏನಾದರೂ ಮಾಡಬೇಕು, ಸರ ಮಾಡಬೇಕು ಅಂದರೆ, ಮತ್ತು ಲುಕ್ ಎಟ್ ದಿಸ್, ಎಲ್ಲ ಥರದ್ದು ಸಿಗುತ್ತೆ. ಆ್ಯಂಡ್ ಅಫೋರ್ಡ್. ಇವ್ರು ಇಲ್ಲಿ ಕೆಲಸ ಮಾಡೋದಕ್ಕೆ ಸೇರ್ಕೊಂಡಿದ್ದೀವಿ, ತೊಗೊಂಡಿದ್ದೀವಿ ಸರ್. ನೀವೇ ಕೊಟ್ಬಿಡಿ ಸರ್. ಹೌದು, ಇವ್ರು ಮೇನ್ ಓನರ್, ವೆಲ್ ಓನರ್. ಹಾಂ, ಇವ್ರಿಗೆ 85 ಇಯರ್ಸ್. ಅಂಕಲ್ಗೆ ಹಾಯ್ ಹೇಳಿ ಅಂಕಲ್. ಇವರು ಮೊದಲಿಂದನೂ ಇವರೇನೇ ನಮಗೆಲ್ಲ, ಅಂದರೆ ಇದು ಚೆನ್ನಾಗಿರುತ್ತೆ, ಇದು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ನೀಟಾಗಿ ಕೊಡೋದು. ಹಲೋ ಹೇಳಿ ನೀವು. ನಾನು ಆಗಲೇ ತೋರಿಸಿದ್ನಲ್ಲ ಆಕಾಶ್, ಇರಲಿ ಬಿಡ್ರಿ, ಅವ್ನು ಆಗಲೇ ನಾನು ತೋರಿಸಿದ್ದೀನಿ. ಹಾಂ, ಆಕಾಶ್ ಬಂದುಬಿಟ್ಟು ನಮ್ಮ ಯಜಮಾನ್ರಿಗೆ ಫ್ರೆಂಡು. ಸೊ ಅದು ತೊಗೊಂಡಾಯ್ತು ಗೈಸ್. ಇವಾಗ ಹೊರಡ್ತಾ ಇದ್ದೀವಿ. ಬಾಯ್ ಆಕಾಶ್. ಹಾಂ, ಬರ್ತೀವಿ. ಮುಂದೆನೇ ಹಾಕ್ಬಿಟ್ಟವ್ರೆ ಮೆಣಸಿನ್ಕಾಯಿ. ಗೈಸ್, ನಮ್ಮ ಪುಟಾಣಿ ಅದಕ್ಕೆ ಮನೆಗೆ ಹೋಗೋಣ ಅಂತ ಬಂದ್ವಿ ಗೈಸ್. ಸುಮ್ಮನೆ ಹಂಗೆ ಮಾತಾಡಿಸ್ಕೊಂಡು ಹೋಗೋಣ ಅಂತ. 1 kg ಈರುಳ್ಳಿ ಇಲ್ಲಿಂದ ಎತ್ಕೊಂಡು ಹೋಗ್ಬೋದು ಗೈಸ್. ಯಾರಿಗೂ ಹೇಳ್ದಿರ ಬೆಳ್ಳುಳ್ಳಿನೇ ತೊಗೊಂಡು ಹೋಗ್ಬೋದು. ನಿಮ್ಮ ಮನೆ ಮುಂದೆ ಮೆಣಸಿನ್ಕಾಯಿ ಹಾಕಿದ್ದಾರೆ, ನೀವು ಈರುಳ್ಳಿ ಇಟ್ಟಿದ್ದೀರಲ್ಲ, ಬೇಕಾದರೆ ಎತ್ಕೊಂಡು ಹೋಗ್ಬೋದು. 1 kg ಬಂದು ಧಾರಾಳವಾಗಿ ತೊಗೊಂಡೋಗ್ಬೋದು. ಎಲ್ಲ ಎಷ್ಟಿತ್ತಲ್ಲ. ಹೌದಾ, ನಡೀರಿ. ಬರ್ಕಿನಲ್ಲೇ ಹೊಡೆದಾಡ್ತಾವ್ರೆ ಮಕ್ಕಳು. ಇಲ್ಲೆಲ್ಲ ಟರ್ನ್ ಮಾಡ್ಕೊಳ್ರಿ. ಯಾವುದೋ ಬೇರೆ ರೋಡ್ಗೆ ಬಂದ್ಬಿಟ್ವಿ ಆ ಮಕ್ಕಳನ್ನ ನೋಡ್ಕೊಂಡು. ಚೆನ್ನಾಗಿ ಆಡ್ತಿದ್ದಾವೆ. ಸಿಗ್ತಾರೆ ಮನೆಗೆ ಬಂದ್ವಿ. ಆ್ಯಂಡ್ ಸುಕನ್ಯಾ ಅವ್ರ ಮನೆಯಲ್ಲಿ ಕೊಟ್ಟೆ ಹೊಲಿಯೋದಕ್ಕೆ. ಪಾಪ ಅವರು ರಾತ್ರಿ ಎಷ್ಟರಲ್ಲಿ ಕೊಡಬೇಕಾ ಅಂದರು. ನಾನು ಅದಕ್ಕೆ ಇಲ್ಲ, ಬೆಳಗ್ಗೆ 7 ಗಂಟೆಗೆ ಬರ್ತೀನಿ, ಅಷ್ಟರಲ್ಲಿ ಪ್ಲೀಸ್ ಹೊಲ್ದು ಕೊಟ್ಬಿಡಿ ಅಂತ ಹೇಳಿದ್ದಕ್ಕೆ ಪಾಪ ಆಯಿತು ಅಂತ ಇಸ್ಕೊಂಡಿದ್ದಾರೆ. ಸೋ ಸ್ವೀಟ್ ಆಫ್ ಹರ್. ಆ್ಯಂಡ್ ಈಗ ನಾನು ಬೀಟ್ರೂಟ್ ಮಾತ್ರ ಬೇಯಿಸೋದಕ್ಕೆ ಇಟ್ಟಿದ್ದೀನಿ. ಏನಕ್ಕೆ ಅಂತ ಅಂದರೆ, ನೆನ್ನೆದು ಅನ್ನ ರಸಮ್ಮು ಎಲ್ಲ ಇದೆ. ಸೊ ಅನ್ನ ರಸಮ್ ತಿಂದು ಜೊತೆನಲ್ಲಿ ಒಂದು ಸ್ವಲ್ಪ ಬೇಯಿಸಿರೋ ಬೀಟ್ರೂಟ್ ತಿಂತೀವಿ. ಶ್ರೇಯಾದ ಶೂಸು ನಾಳೆ ತಗೊಂಬರ್ಬೇಕಂತೆ. ಅವಳು ಬಿಟ್ಬಿಟ್ಟು ಹೋಗ್ಬಿಟ್ಟವಳೆ. ಅದಕ್ಕೆ ನನಗೆ ಕರ್ಕೊಂಡೋಗ್ಬಿಟ್ಟು ಇದು ಏನಂತಾರೆ ಸಿಲ್ವರ್ ಹೂಪ್ಸ್ ಬೇಕು ನನಗೆ, ಅದು ಡ್ಯಾನ್ಸಿಗೆ. ಮಧ್ಯಾಹ್ನ ತನಕ ಹೋಗ್ಬಿಟ್ಟು ತೊಗೊಂಬರೋದೇ ಆಗೋಯ್ತು. ಭವಿಷ್ಯನ ಬೇಕಾಗಿರೋ ಅದಾದ್ಮೇಲೆ ಟ್ಯೂಷನ್ ಇತ್ತು. ಅದಾದ್ಮೇಲೆ ತಿರ್ಗಾ ಮೊನ್ನೆನೇ ಮಾಡಿದ್ನಲ್ಲ. ಸೊ ಇವಾಗಿಲ್ಲ, ಸ್ವಲ್ಪ ಇದೆ. ಸೊ ಸ್ವಲ್ಪ ಏನೇನು ಮಾಡಬೇಕಿತ್ತಲ್ಲ ಗೈಸ್, ನಾಳೆ ಅದಕ್ಕೆ ಏನೇನು ಮಾಡ್ತಿದ್ದಾಳೆ ಅಂತ ತೋರಿಸ್ತೀನಿ, ಏನು ತಂದಿದ್ದೀನಿ ಅಂತ ತೋರಿಸ್ತೀನಿ. ಇದು ಸ್ವಲ್ಪ ಆಕ್ಸೆಸರೀಸ್ ಮನೇಲೇ ಮಾಡಿ ಹಾಕ್ಕೊಳ್ಳೋ ಅಂಥದ್ದು ಜಾಯಿನ್ ಮಾಡಿಬಿಟ್ಟು ರೆಡಿ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ಬೀಡ್ಸ್ ಎಲ್ಲ ತೊಗೊಬಂದಿದ್ದೀನಿ. ಸೊ ದಟ್ ಭವಿಷ್ಯ ಅದರಿಂದ ಏನೋ ಆಕ್ಸೆಸರೀಸ್ ಮಾಡ್ಕೋತಾ ಇದ್ದಾಳೆ ಅವಳು ನಾಳೆ ಹಾಕ್ಕೊಳ್ಳೋದಕ್ಕೆ.
ಆ್ಯಂಡ್ ಇಲ್ಲಿ ಆಲ್ರೆಡಿ ಬ್ಲೌಸ್ ಸ್ಟಿಚ್ ಆಗಿದೆ, ಅದಕ್ಕೆ ಜೀನ್ಸ್ ಹಾಕ್ಕೊಂಡು ಕೌಗಲ್ ಥರ ರೆಡಿ ಆಗ್ತಾಳೆ. ಹ್ಯಾಟ್ ರೆಡಿ ಆಗಿದೆ. ಆಗಿಲ್ಲ ಹ್ಯಾಟ್, ನೀನು ಇನ್ನೂ ಸರಿಗೆ ಮಾಡಿಲ್ಲ ಅದನ್ನ. ಐ ರಿಪೇರ್ ಗೈಸ್. ಅದು ಹ್ಯಾಟ್ ಒಂದು ಸ್ವಲ್ಪ ಹಳೇದು, ಅದು ನಮ್ಮ ಯಜಮಾನ್ರ ಹ್ಯಾಟು. ಅವರು ಟ್ರಿಪ್ಗೆ ಹೋದಾಗ ಒಂದ್ಸರಿ ತೊಗೊಂಡಿದ್ದೀವಿ ಇದು. ಸೊ ಅವ್ರದ್ದಲ್ಲ, ಸ್ವಲ್ಪ ಹಳೇದು, ಅದನ್ನು ರೆಡಿ ಮಾಡಬೇಕಂತೆ. ಅದನ್ನು ಮಾಡ್ತೀನಿ. ಅದಾದಮೇಲೆ ಬೂಟ್ಸ್ ಇದೆ ಒಂದು, ಅದನ್ನು ಒಂಚೂರು ಟಚಪ್ ಕೊಡಬೇಕು. ಹಳೇದೇನೆ ಹಾಕಿಲ್ಲ ಆದ್ರೆ ಹೊಸದಲ್ಲ, ಅದು ಹೊಸದಲ್ಲಮ್ಮ, ಕೊಡ್ಸಿದ್ದು ಸುಮಾರು, ನೀನು ಹಾಕೊಂಡೇ ಇಲ್ವಲ್ಲ. ಕಂಟಿನ್ಯೂ ಮಾಡು. ಹಾಕೋತೀನಲ್ಲ ನಾಳೆ. ನೋಡೋಣ, ಮಾಡು, ವಿಡಿಯೋ ಕಾಲ್ ಮಾಡು ರೆಡಿ ಆದ್ಮೇಲೆ. ನನಗೆ ಜಿಮ್ಮಲ್ಲಿ ಇರ್ತೀನಿ, ಗೊತ್ತಾಯ್ತಾ? ಮುಗೀತಾ? ಇವಾಗ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ ಗೈಸ್. ರೆಡಿ ಮಾಡಾದ್ಮೇಲೆ ಬ್ಲಾಗ್ನ ಎಂಡ್ ಮಾಡೋಕ್ಕಿಂತ ಮುಂಚೆ ಒಂದು ಥಾಟ್ ಹೇಳ್ಬಿಟ್ಟು ಎಂಡ್ ಮಾಡ್ತೀನಿ. ಅದು ಇದು ಮಾಡ್ತೀನಿ. ಸೊ ಹನಿ ಹನಿ ಗೂಡಿದರೆ ಹಳ್ಳ ಅಂತ ಹೇಳ್ಬಿಟ್ಟು ನಮ್ಮ ರಂಜಿತಾ ಅವರು ಥಾಟ್ ಹೇಳಿರೋದು. ಅದರದ್ದು ಅರ್ಥನ ಭವಿಷ್ಯ ಹೇಳ್ತಾಳೆ. ಏನು ಭವಿಷ್ಯ? ಚಿಕ್ಕ ಮಳೆ ಸೇರಿದ್ರೆ ಹಳ್ಳ ಆಗುತ್ತಲ್ಲ ಗೈಸ್, ಹಳ್ಳ ಆಗುತ್ತಲ್ಲ ಗೈಸ್. ಅದೇ ತರ ನಾವು ಚಿಕ್ಕ ಇವಾಗ ನಮ್ಮ ಯಜಮಾನ್ರು ಹೇಳ್ತಾರೆ. ಏನ್ರಿ ಅದ್ರ ಅರ್ಥ? ಕಾಸು 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 ಕೂಡ ಹಾಕಿದ್ರೆ ಅದು ನಮ್ಗೆ ದೊಡ್ಡದಾಗತ್ತೆ. ಹನಿ ಹನಿ ಅಂದ್ರೆ ಏನು ಜೇನುತುಪ್ಪ ಬಂದ್ರೆ ಹಳ್ಳ ಆಗುತ್ತಾ? ಬದನೆಕಾಯಿ ಬಂದ್ರೆ ಹಳ್ಳ ಆಗುತ್ತೆ. ಹನಿ ಹನಿ ಮೀನಿಂಗ್ ಏನ್ ಹೇಳು? ಹನಿ ಮೀನ್ಸ್ ಮಳೆ ಬಂದಿ ಆ ಜಾಗಕ್ಕೆ ಹೊಡ್ದಿ ಅದು ಹಳ್ಳ ಆಗುತ್ತೆ ಅಂತ. ಇವ್ರಿಗೆ ಹೇಳಿ ಕೇಳಿದ್ರೆ ಅದೇನೇನೆ ಮಳೆ ಹನಿ ಬಂದೇನೆ ಹಳ್ಳ ಆಗುತ್ತೆ ಅಂತಾನೆ ಹೇಳ್ತಿರೋದು ನಾನು. ಗೈಸ್, ಒಟ್ಟಿನಲ್ಲಿ ಒಂದೊಂದೇ ಕೂಡಿಡ್ತೀವಲ್ಲ, ಅದು ಒಂದು ದೊಡ್ಡ ಅಮೌಂಟ್ ಆಗತ್ತೆ ಅಂತ ಹೇಳ್ಬಿಟ್ಟು ಅದ್ರ ಅರ್ಥ. ಸೊ ಚಿಕ್ಕ ತಪ್ಪೆಲ್ಲ ಮಾಡ್ಬಿಡ್ಬೇಡಿ, ಆಮೇಲೆ ಅದು ದೊಡ್ಡ ತಪ್ಪ. ಅದಲ್ಲ ಗೈಸ್, ನಾನು ಹೇಳಿದ್ದು ತಪ್ಪಿನ ಬಗ್ಗೆ ಅಲ್ಲ, ಗುಡ್ ಥಿಂಗ್ಸು. ಇವಾಗ ಏನಾರು ಆಗಲಿ, ದುಡ್ಡು ಕೂಡಿರ್ತೀವಿ. 1 ರೂಪಾಯಿ ಕೂಡಿಟ್ರೆ ನಾಳೆ ದಿನ ಲಕ್ಷಾಂತರ ರೂಪಾಯಿ ಆಗೋದು. ಇವಾಗ ಒಳ್ಳೆ ಕೆಲಸ, ಒಳ್ಳೊಳ್ಳೆ ಕೆಲಸ ಸಣ್ಣದು ಮಾಡಿದ್ರೇನೆ ನಾಳೆ ನಾವು ಒಂದು ದೊಡ್ಡ ಒಳ್ಳೆ ಕೆಲಸ ಮಾಡೋದಕ್ಕೆ ಧೈರ್ಯ ಬರೋದು. ಜೀವನದಲ್ಲಿ ಅಳವಡಿಸ್ಕೋಬೇಕು. ನಾನು ಒಳ್ಳೆ ಕೆಲಸ ಮಾಡ್ತೀನಿ. ನಾನು ಮನೆಯಲ್ಲಿ ಕೆಲಸ ಮಾಡಿ ಅಪ್ಪ ಗೈಸ್, ಇವಾಗ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಇನ್ ಕೇಸ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಬಾಯ್ ಹೇಳ್ರಿ. ಈಗ ನಾವು ನೆಕ್ಸ್ಟ್ ವ್ಲಾಗ್ನಲ್ಲಿ ಬೇಗ ಮೀಟ್ ಮಾಡ್ತೀವಿ. ಅಂಟಿಲ್ ನೆಕ್ಸ್ಟ್ ವ್ಲಾಗ್, ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಗೈಸ್, ಬಾಯ್ ಬಾಯ್. ಬಾಯ್ ಹೇಳ್ರಿ ನೀವು. ಓ ನಮಸ್ಕಾರ, ಬಾಯ್ ಬಾಯ್. Bye bye guys.